ಎಲ್ರಿಗೂ ನಮಸ್ಕಾರ. ನನ್ನ ಅಮ್ಮನವರು ಹಾಗೆ ಅಕ್ಕನವರು ಇವತ್ತು ಶಬರಿಮಲೆಗೆ ಹೊರಟಿದ್ದಾರೆ. ಅವರೊಂದು 8 ಜನ ಹೋಗ್ತಾ ಇದ್ದಾರೆ. ನನ್ನ ಅಮ್ಮ ತುಂಬ ವರ್ಷದಿಂದ ಶಬರಿಮಲೆ ಹೋಗಬೇಕು ಅಂತ ಹೇಳ್ತಾ ಇದ್ರು. ಸೊ ಹಾಗೆ ಇವತ್ತು ಸಮಯ ಕೂಡಿ ಬಂದಿದೆ ಅವರಿಗೆ. ಹಾಗೆ ಅವರಿಗೆ ಶುಭ ಪ್ರಯಾಣವನ್ನು ಹೇಳ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಅಯ್ಯಪ್ಪ ಸ್ವಾಮಿ ಪೂಜೆಗೆ ರೆಡಿ ಮಾಡ್ತಾ ಇರೋದು. ಬಾಳೆ ಗಿಡದಿಂದ 18 ಮೆಟ್ಟಲುಗಳನ್ನು ಮಾಡಿ ಅಲಂಕಾರ ಮಾಡ್ತಾ ಇರೋದು ನೋಡಿ. ಗುರುಸ್ವಾಮಿಗಳು ಬಂದಿದ್ರು. ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಹೋಗುವವರಿಗಾಗಿ ಸ್ವಾಮಿಗಳಿಗೆ ಇರುಮುಡಿಯನ್ನು ಕೂಡ ರೆಡಿ ಮಾಡಿದ್ದು ನೋಡ್ಬೋದು. ಗುರುಸ್ವಾಮಿಯವರು ಬಂದು ಪೂಜೆ ಮಾಡಿ ಎಲ್ರಿಗೂ ಆರತಿ ಕೊಡ್ತಾ ಇದ್ದಾರೆ. ಹಾಗೆಯೇ ಇಲ್ಲಿ ಒಂದು 8 ಜನ ಸ್ವಾಮಿಗಳು ಹೋಗ್ತಾ ಇದ್ದಾರೆ. 4 ಜನ ಹೆಂಗಸರು ಹಾಗೂ 4 ಜನ ಗಂಡಸರಿದ್ದಾರೆ ಇಲ್ಲಿ. ಅವರು ಮನೆಯಿಂದಲೇ ಹೊರಡ್ತಾ ಇದ್ದಾರೆ. ಇದು ಆ್ಯಕ್ಚುಲಿ ನಮ್ಮ ಅಕ್ಕನ ಮನೆಯಲ್ಲಿ ಇವರು ಮಾಡ್ತಾ ಇರೋದು. ಅಲ್ಲಿ ಒಂದು 50-60 ಜನರನ್ನು ಕರೆಸಿ ಅನ್ನದಾನ ಕೂಡ ಮಾಡಿದರು. ಇಲ್ಲಿ ಗುರುಸ್ವಾಮಿಗಳು ಬಂದು ಇರುಮುಡಿ ಕಟ್ಟುವ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಬಂದವರೆಲ್ಲರೂ ಕಾಯಿ ಒಳಗೆ ತುಪ್ಪವನ್ನು ಹಾಕಿ ಅವರವರಿಗೆ ಭಕ್ತಿಗೆ ಅನುಸಾರವಾಗಿ ದಕ್ಷಿಣೆ ಹಾಗೂ ಅಕ್ಕಿಯನ್ನು ಇರುಮುಡಿಗೆ ಹಾಕಿ ಅದನ್ನು ತಗೊಂಡೋಗಿ ಅಯ್ಯಪ್ಪ ಸ್ವಾಮಿಗೆ ಸಲ್ಲಿಸುವ ಕ್ರಮ ಇದು. ಸಾಮಾನ್ಯವಾಗಿ ಅಯ್ಯಪ್ಪ ದೇವಸ್ಥಾನಗಳಲ್ಲೆಲ್ಲ ಜನವರಿ ಮಕರ ಸಂಕ್ರಮಣ ಟೈಮಲ್ಲಿ ಹೋದರೆ ಎಲ್ಲ ದೇವಸ್ಥಾನದಲ್ಲಿ ಕೂಡ ಇದನ್ನು ನಾವು ನೋಡ್ಬೋದು. ಹಾಗೆ ತುಂಬ ಜನ ಇರುಮುಡಿ ಕಟ್ಟಿ ಭಜನೆ ಹಾಡೋದನ್ನು ಕೇಳಲಿಕ್ಕೆ ನನಗಂತೂ ತುಂಬ ಖುಷಿಯಾಗುತ್ತೆ. ನಾವು ಯಾವಾಗಲೂ ಹೋಗ್ತಾ ಇರ್ತೇವೆ. ಹಾಗೆ ಅಲ್ಲಿ ಹರಿವರಸನಂ ಹಾಡು ಕೂಡ ಹಾಕ್ತಾರೆ. ಕೇವಲ ಸ್ವಾಮಿಯವರಿಗೆ ದೀಪದ ಬೆಳಕಿನೊಂದಿಗೆ ಈ ಹಾಡನ್ನು ಕೇಳಲಿಕ್ಕೆ ನನಗಂತೂ ತುಂಬ ಖುಷಿಯಾಗುತ್ತೆ. ಯಾವಾಗಲೂ ರಾತ್ರಿ ಜಾಲಹಳ್ಳಿ ಕ್ರಾಸ್ ಹತ್ರ ಇರುವ ಅಯ್ಯಪ್ಪ ದೇವಸ್ಥಾನದಲ್ಲಿ 8ವರೆಗೆ ಹೋದರೆ ನೀವು ಹಾಡನ್ನು ಕೇಳ್ಬೋದು. ಇದನ್ನು ಯಾವಾಗಲೂ ಈ ಹಾಡನ್ನು ಹಾಕ್ತಾ ಇರ್ತಾರೆ ಅವರು. ನಮ್ಮ ಅಪ್ಪ ಇರುವಾಗ ಅವರು 15 ವರ್ಷ ಶಬರಿಮಲೆಗೆ ಹೋಗಿದ್ರಂತೆ. ಆವಾಗ ನಾವು ಚಿಕ್ಕವರಿದ್ವಿ. ಅದೆಲ್ಲ ಅಷ್ಟು ನೆನಪಿಗೆ ಬರ್ತಾ ಇಲ್ಲ. ಇವಾಗ ನಮ್ಮ ಅಕ್ಕನವರು ಅಮ್ಮನವರು ಎಲ್ಲ ಹೋಗೋದನ್ನು ನೋಡಲಿಕ್ಕೆ ಒಂಥರ ಖುಷಿ. ಹಾಗೆ ಇರುಮುಡಿ ಕಟ್ಟೋದನ್ನು ನಾವು ಮನೆಯಲ್ಲೇ ಕಣ್ಣಾರೆ ಕಂಡಿದ್ದು ಇದೇ ನಾನು ಮೊದಲ ಸರಿ. ಫಸ್ಟ್ ಟೈಮ್ ಇದು ನೋಡುವಾಗ ನನಗೆ ತುಂಬ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಹಾಗೆ ನೋಡಿ ಇಲ್ಲಿ ಇರುಮುಡಿ ಎಲ್ಲ ಕಟ್ಟಿ ಆಯಿತು. ಸ್ವಾಮಿಗಳು ಇವಾಗ ಅದನ್ನು ತಲೆಯಲ್ಲಿ ಇಟ್ಟುಕೊಂಡು ಹಾಗೆ ದೇವರಿಗೆ ಒಂದು ಸುತ್ತು ಬಂದು ಹೊರಡುವ ಕ್ರಮ. ಇಲ್ಲಿ ದೇವಸ್ಥಾನದಲ್ಲಿ ಸುತ್ತು ಬರುವ ಹಾಗೆ ತೊಟ್ಟಿ ಮನೆ ಆದ ಕಾರಣ ದೇವರ ಕೋಣೆ ಮತ್ತು ತೊಟ್ಟಿ ಮನೆ ಇದು ಅಟ್ಯಾಚ್ ಆಗಿದೆ. ಹಾಗೆ ಸುತ್ತು ಬರಲು ಒಳ್ಳೆಯದೊಂದು ಸ್ಥಳ ಕೂಡ ಆಗಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ತುಂಬ ಜನರಿಗೆ ಕೂಡ ಇಲ್ಲಿ ನಿಲ್ಲಕ್ಕೆ ಕೂಡ ವ್ಯವಸ್ಥೆ ಇದೆ. ತೊಟ್ಟಿ ಮನೆ ಒಳಗಡೆ ನಿಂತು ಕೂಡ ನೋಡ್ಬೋದು. ಹಾಗೆ ಹೊರಗಡೆ ಕೂಡ ತುಂಬ ಪ್ಲೇಸ್ ಇರೋದ್ರಿಂದ ಎಲ್ರಿಗೂ ತುಂಬ ಹತ್ತಿರದಿಂದ ನೋಡೋ ಒಂದು ಅವಕಾಶ ಸಿಕ್ಕಿದೆ. ನಾವು ಬೇರೆ ಎಲ್ಲ ದೇವಸ್ಥಾನಗಳಿಗೆ ಸ್ನಾನ ಮಾಡಿ ಹೋಗಿ ಬಂದರೆ ಆಯಿತು ಅಂತ ಅಂದ್ಕೊಳ್ತೀವಿ. ಹಾಗೆ ಇಲ್ಲಿ ಶಬರಿಮಲೆಗೆ ಮಾತ್ರ ಹೋಗಬೇಕಂದ್ರೆ ತುಂಬ ವ್ರತ ಉಪವಾಸ ಎಲ್ಲ ಹಿಡಿದು ಹೋಗುವ ಕ್ರಮ. ನಮ್ಮ ಅಪ್ಪ ಇರಬೇಕಿದ್ರೆ ಅವರು ತುಂಬ ವ್ರತದಲ್ಲಿ ಇರ್ತಾಯಿದ್ರು. 48 ದಿವಸ ಅವರು ವ್ರತ ಮಾಡಿಕೊಂಡು ಸಪ್ರೇಟ್ ದೇವಸ್ಥಾನದಲ್ಲಿ ಉಳ್ಕೊಳ್ತಾ ಇದ್ರು. ಅವರು ಸ್ವಾಮಿಗಳೆಲ್ಲ ಸೇರಿ ಅಡುಗೆ ಮಾಡಿ ಅಲ್ಲಿಂದಲೇ ಹೋಗಿ ಆಮೇಲೆ 48 ದಿವಸ ಆದಮೇಲೆ ಶಬರಿಮಲೆಗೆ ಹೋಗಿಯೇ ಮನೆಗೆ ಬರ್ತಾಯಿದ್ರು. ಹಾಗೆ ಅದನ್ನೆಲ್ಲ ನಾವು ನೋಡಲಿಕ್ಕೆ ಆಗಿಲ್ಲ. ಯಾಕಂದರೆ ನಾವು ತುಂಬ ಚಿಕ್ಕವರಿದ್ದು ನನಗೆ ಅದೆಲ್ಲ ಅಷ್ಟೊಂದು ನೆನಪಿಗೆ ಬರ್ತಾ ಇಲ್ಲ. ಬಟ್ ಇವಾಗ ಅಮ್ಮನವರು ಕೂಡ ತುಂಬ ದಿವಸದಿಂದ ವ್ರತ ಹಿಡಿತಾ ಇದ್ದರು. ಹಾಗೆ ಕಾಲಿಗೆ ಚಪ್ಪಲಿ ಇಲ್ಲದೆ ಅಮ್ಮ ತೋಟಕ್ಕೆ ಗುಡ್ಡೆಗೆ ಎಲ್ಲ ಹೋಗಿ ಎಲ್ಲ ಕೆಲಸನೂ ಮಾಡ್ತಾಯಿದ್ರು. ಹಾಗೆ ಅಕ್ಕನವರು ಕೂಡ ತುಂಬ ವ್ರತ ಹಿಡ್ಕೊಂಡು 3 ಹೊತ್ತು ಸ್ನಾನ ಮಾಡಿ ಅವರೇ ಅಡುಗೆ ಮಾಡಿ ಊಟ ಮಾಡ್ತಾಯಿದ್ರು. ಬಟ್ ಮನೆಯಲ್ಲೇ ಇರ್ತಾಯಿದ್ರು ಅಷ್ಟೇ. ಬಿಟ್ಟರೆ ಬೇರೆ ಎಲ್ಲ ವ್ರತವನ್ನು ಅವರು ಕಡ್ಡಾಯವಾಗಿ ಪಾಲಿಸ್ತಾ ಬಂದಿದ್ದಾರೆ. ಹಾಗೆ ಇವತ್ತು ಅವರಿಗೆ ಹೊರಡುವ ದಿವಸ ಕೂಡ ಬಂದಿದೆ. ಮೊದಲೆಲ್ಲ ಶಬರಿಮಲೆ ಹೋಗಿ ಬರೋದು ಅಂದರೆ ಎಲ್ರಿಗೂ ಭಯ ಆಗ್ತಾಯಿತ್ತು. ಯಾಕಂದರೆ ಆವಾಗ ಮೊಬೈಲ್ ಇರಲಿಲ್ಲ, ಯಾವುದೇ ಸೋಷಿಯಲ್ ಮೀಡಿಯಾ ಕೂಡ ಇರ್ತಾ ಇರಲಿಲ್ಲ. ಅವರು ಹೋಗಿ ಬರುವ ತನಕ ಎಲ್ರಿಗೂ ಒಂಥರ ಟೆನ್ಷನ್ ಆಗ್ತಾಯಿತ್ತು. ಬಟ್ ಇವಾಗ ಹಾಗೆಲ್ಲ ಎಲ್ಲಿ ತಲುಪಿದ್ವಿ ಎಲ್ಲ ಕೂಡ ನಾವು ಮೊಬೈಲಲ್ಲೇ ಅಪ್ಡೇಟ್ ಮಾಡ್ತಾ ಇರ್ಬೋದು. ಆದ್ದರಿಂದ ಮುಂಚಿನಷ್ಟು ಭಯ ಆಗಲ್ಲ ಇವಾಗ. ಗುರುಸ್ವಾಮಿಗಳು ಮಾತ್ರ ತುಂಬ ಸಮಾಧಾನದಿಂದ ಎಷ್ಟು ಚೆನ್ನಾಗಿ ಎಲ್ರಿಗೂ ಹೇಳ್ಕೊಡ್ತಾ ಇದ್ರು. ಹೇಗೆ ತುಪ್ಪ ಹಾಕೋದು, ಹೇಗೆ ಕಾಯಿ ಒಳಗೆ ಚೆಲ್ಲದಂಗೆ ಹಾಕಬೇಕು ಅಂತ ಹೇಳಿ ತುಂಬ ನಿಧಾನಕ್ಕೆ ತುಂಬ ಪೇಷನ್ಸಲ್ಲಿ ಅವರು ಹೇಳಿಕೊಡ್ತಾಯಿದ್ರು. ಹಾಗೆ ನಾವು ಎಲ್ಲರೂ ಅಕ್ಕಿ ಹಾಕಿ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿಕೊಂಡು ಅವರ ಚೀಲಕ್ಕೆ ಹೀಗೆ ಅಕ್ಕಿಯನ್ನು ತುಂಬಿಸುವ ಕ್ರಮ. ಬಂದವರೆಲ್ಲರೂ ಸಾಧಾರಣವಾಗಿ ನಾವು ಅಕ್ಕ ತಂಗಿಯವರು, ಭಾವನವರು, ಹಾಗೆ ನಮ್ಮ ಚಿಕ್ಕಪ್ಪ ಸಂಬಂಧಿಕರು, ಹಾಗೆ ಮನೆ ಹತ್ತಿರದವರು, ಅಕ್ಕನ ಮನೆ ಹತ್ತಿರದವರು ಎಲ್ಲರೂ ಕೂಡ ಸೇರಿದ್ವಿ.
ನಾವು ಚಿಕ್ಕವರಿರಬೇಕಿದ್ರೆ ಸ್ಕೂಲಿಗೆಲ್ಲ ಹೋಗುವಾಗ ಇಷ್ಟು ಜನ ಸ್ವಾಮಿಗಳು ನಮಗೆ ಸಿಗ್ತಾಯಿದ್ರು. ಆವಾಗ ಸಿಗುವಲ್ಲೆಲ್ಲ ನಾವು ಸ್ವಾಮಿ ಶರಣಮಯ್ಯಪ್ಪ ಅಂತ ಹೇಳಿ ಕಾಲಿಗೆ ಅಡ್ಡ ಬೀಳ್ತಾ ಇದ್ವಿ. ಅದು ಚಿಕ್ಕವರಿರಲಿ ದೊಡ್ಡವರಿರಲಿ ಯಾರು ಸಿಕ್ಕಿದ್ರು ನಮಗೆ ಒಂಥರ ನಿಜವಾಗ್ಲಿ ಅಯ್ಯಪ್ಪ ಸ್ವಾಮಿಯವರೇ ಬಂದರು ಅನ್ನೋ ಥರ ಅಷ್ಟು ಭಕ್ತಿಯಿಂದ ನಾವು ನಮಸ್ಕಾರ ಮಾಡ್ತಾ ಇದ್ವಿ. ಕಪ್ಪು ಬಟ್ಟೆ ಹಾಕ್ಕೊಂಡು ಹಾಗೆ ಮಾಲೆ ಹಾಕ್ಕೊಂಡು ವಿಭೂತಿ ಎಲ್ಲ ಹಚ್ಚಿಕೊಂಡು ಅದನ್ನು ನೋಡೋದಕ್ಕೆ ಒಂಥರ ಖುಷಿಯಾಗುತ್ತೆ ನೋಡಿ. ಇದೆಲ್ಲ ಕಪ್ಪು ಬಟ್ಟೆಯಲ್ಲೇ ತಗೊಂಡು ಹೋಗುವ ಕ್ರಮ. ಇರುಮಡಿಯಲ್ಲಿ ಎಲ್ಲ ಕಟ್ಟಿಕೊಂಡು ತಲೆ ಮೇಲೆ ಹೊತ್ತುಕೊಂಡು ಅಲ್ಲಿ ಕೂಡ ನಡ್ಕೊಂಡು ಹೋಗಬೇಕಂತೆ ಆ್ಯಕ್ಚುಲಿ. ಬಟ್ ಇವಾಗ ಪ್ರಾಯದವರಿಗೆ ಡೋಲಿ ಇರುವ ಕಾರಣ ಸ್ವಲ್ಪ ನಡೆಯೋದಕ್ಕೆ ಕಡಿಮೆ ಆಗುತ್ತೆ. ಇವಾಗ ಅಮ್ಮನವರದ್ದು ಇರುಮುಡಿ ಕಟ್ಟಿ ಆಯಿತು. ಇನ್ನು ಸ್ವಲ್ಪ ಹೊತ್ತಲ್ಲೇ ಅವರು ಊಟ ಮಾಡಿಕೊಂಡು ಹೊರಡ್ತಾ ಇದ್ದಾರೆ. ಅಂದರೆ ಅವರಿಗೆ 3 ಗಂಟೆಗೆ ಟ್ರೈನ್ ಇತ್ತು. ಸೊ ಮನೆಯಿಂದ 12 ಗಂಟೆಗೆ ಹೊರಡಬೇಕಿತ್ತು ಅವರು. ಇಲ್ಲಿ ಇಬ್ಬರು ಗುರುಸ್ವಾಮಿಗಳು ಇದ್ದರು. ಹಾಗಾಗಿ 8 ಜನರಿಗೆ ಬೇಗ ಬೇಗ ಅವರು ಇರುಮುಡಿ ಎಲ್ಲ ಕಟ್ಟುವ ವ್ಯವಸ್ಥೆ ಕೂಡ ಮಾಡಿದರು. ನಮಗೆ ಕೂಡ ಅಮ್ಮನವರು ಅಕ್ಕನವರು ಹೋಗುವಾಗ ಅಕ್ಕನ ಮಗ ಇದ್ದರು ಜೊತೆಗೆ. ಹಾಗೆ ಇನ್ನೂ 3 ಜನ ಗಂಡಸರು ಇರುವ ಕಾರಣ ನಮಗೆ ತುಂಬ ಧೈರ್ಯ ಇತ್ತು. ಅವರು ಹೇಗಿದ್ದರೂ ತುಂಬ ಜವಾಬ್ದಾರಿಯಿಂದ ಕರ್ಕೊಂಡು ಹೋಗ್ಬೋದು ಅಂತ ಭರವಸೆ ಇತ್ತು. ಅಪ್ಪ ಎಲ್ಲ ಹೋಗಿ ಬಂದಮೇಲೆ ಅಲ್ಲಿಯ ಕಥೆ ಎಲ್ಲ ಅಮ್ಮನಿಗೆ ಹೇಳ್ತಾ ಇದ್ರಂತೆ. ಅಂದರೆ ಹೋಗಬೇಕಿದ್ರೆ ಕಾಡಿನಲ್ಲಿ ಫುಲ್ ಪ್ರಾಣಿಗಳು ಬರ್ತಾ ಇತ್ತಂತೆ. ಆವಾಗ ಎಲ್ಲ ತುಂಬ ಭಯ ಆಗ್ತಾ ಇತ್ತಂತೆ. ಎಲ್ಲ ಗ್ರೂಪಲ್ಲಿ ಹೋದರೂ ಕೂಡ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅನ್ನೋ ಥರ ಅಷ್ಟು ಭಯ ಆಗಿ ಹೋಗ್ತಾ ಇದ್ರಂತೆ. ಬಟ್ ಇವಾಗ ಆ ಥರ ಯಾವುದೇ ಟೆನ್ಷನ್ ಇಲ್ಲ. ಎಲ್ಲ ಅಷ್ಟು ಕಾಡುಗಳು ಇಲ್ಲ ಇವಾಗ. ಅಂದರೆ ಅಲ್ಲಿ ತನಕ ವೆಹಿಕಲ್ ಹೋಗುತ್ತೆ, ಸ್ವಲ್ಪ ನಡಿಲೇಬೇಕು. ಬಟ್ ಎಲ್ಲ ನಡೆದು ಇವರಿಗೆ ಚಪ್ಪಲಿ ಇಲ್ಲದೆ ನಡೆದು ಎಲ್ಲ ಅಭ್ಯಾಸ ಮಾಡ್ಕೊಂಡಿದ್ದಾರೆ ಮೊದಲೇ. ಯಾಕಂದರೆ ಅಲ್ಲಿ ಹೋದ್ಮೇಲೆ ಮತ್ತೆ ಕಷ್ಟ ಆಗಬಾರ್ದು ಅಂತ ಹೇಳಿ ಮೊದಲೇ ಚಪ್ಪಲಿ ಹಾಕದೆ ಅಭ್ಯಾಸ ಮಾಡಿಕೊಂಡಿದ್ದು ಕೂಡ ಒಂದು ಲೆಕ್ಕದಲ್ಲಿ ಒಳ್ಳೆಯದಾಯಿತು ಅಂತ ಹೇಳ್ಬೋದು. ನಮಗೆ ಫಸ್ಟಿಗೆ ಅಮ್ಮ ಹೇಳಬೇಕಿದ್ರೆ ಆಶ್ಚರ್ಯ ಆಗ್ತಾಯಿತ್ತು. ಹೌದಾ, ಹೋಗೋದಕ್ಕೆ ಆಗುತ್ತಾ ಅಂತೆಲ್ಲ ತುಂಬ ಯೋಚನೆ ಮಾಡ್ತಾ ಇದ್ವಿ. ಬಟ್ ಅಕ್ಕನ ಮಗ ತುಂಬ ಧೈರ್ಯದಿಂದ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾಗ ತುಂಬ ಖುಷಿಯಾಯಿತು. ಲಾಸ್ಟಿಗೆ ನನ್ನ ಇಬ್ಬರು ಅಕ್ಕನವರಿಗೆ ಸ್ವಾಮಿಗಳು ಇರುಮುಡಿ ಕಟ್ತಾ ಇದ್ದಾರೆ ನೋಡಿ. ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಹೋದಂಗೆ ಆಯಿತು ಇವಾಗ. ಯಾಕಂದರೆ ನಮ್ಮ ದೊಡ್ಡಕ್ಕ ಚಿಕ್ಕವಳಿರುವಾಗ ಹೋಗಿದ್ಲಂತೆ. ಹಾಗೆ ನಮ್ಮ ಮನೆಯವರು ಮತ್ತು ನನ್ನ ಮಗಳು ಕೂಡ ತುಂಬ ಚಿಕ್ಕವಳಿರುವಾಗ ಹೋಗಿದ್ಲು. ಸೊ ನಮ್ಮ ಮನೆಯವರಿಗೆ ಫಸ್ಟ್ ಟೈಮ್ ನನ್ನ ಮಗಳು ಕರ್ಕೊಂಡು ಹೋದಂಗೆ ಆಯಿತು. ಯಾಕಂದರೆ ಅವರಿಗೆ ಅದೆಲ್ಲ ಅಷ್ಟು ಗೊತ್ತಿರಲಿಲ್ಲ, ಅನುಭವ ಇರಲಿಲ್ಲ ಅದರದ್ದೆಲ್ಲ. ಮಗಳು ಹೋಗಬೇಕು ಅಂತ ಹೇಳಿದಾಗ ಅವರು ಕರ್ಕೊಂಡು ಹೋಗಿರೋದು. ಇಲ್ಲಿ ನೋಡಿ ನನ್ನ ದೊಡ್ಡ ಮಾಮ ಅಂದರೆ ಅಮ್ಮನ ತಮ್ಮ ಅವರು ಹೋದ ಎಕ್ಸ್ಪೀರಿಯೆನ್ಸ್ ಎಲ್ಲ ನಮ್ಮ ಜೊತೆ ಶೇರ್ ಮಾಡ್ತಾ ಇದ್ರು. ಹಾಗೆ ಇನ್ನು ನಾವು ಯಾವಾಗ ಹೋಗೋದು ಅಂತ ಹೇಳಿ ಮಾತಾಡ್ತಾ ಇದ್ವಿ. ಸ್ವಾಮಿಗೆ ಬೇರೆ ಬೇರೆ ಆಗೋದಿಲ್ಲ, ಜಾತಿ ಹೋಗಿ ಅಯ್ಯಪ್ಪರ ಜ್ಯೋತಿ ಬೆಳಗಲಿ, ಕೆಟ್ಟದು ಸುಡಲಿ ನಿಜ ಭಕ್ತಿ ಬೆಳಗಲಿ, ಕೆಟ್ಟದು ಸುಡಲಿ ನಿಜ ಭಕ್ತಿ ಬೆಳಗಲಿ, 18 ಹಂತಗಳ ತತ್ವ ಬೆಳಗಲಿ, 18
ಬೆಳಗಲಿ ಹುಚ್ಚನು ನಿಜನು ಅಯ್ಯಪ್ಪ ಸ್ವಾಮಿಗೆ ಬೇರೆ ಬೇರೆ ಆಗೋದಿಲ್ಲ ಹುಚ್ಚನು ನಿಜನು ಅಯ್ಯಪ್ಪ ಸ್ವಾಮಿಗೆ ಬೇರೆ ಬೇರೆ ಆಗೋದಿಲ್ಲ ಹಿಡಿಯಾಗಿ ಕರ್ಪೂರ ಉರಿಯುವುದು ಆರದೆ ಹೊಂದಿನ ಬೆಳಕಾಗಿ ನಿಲ್ಲುವೆ ನಾನು ನಿನ್ನೆದುರಲ್ಲೇ ಒಂದೇ ಹಿಡಿಯಾಗಿ ಹುಟ್ಟಿದೆ ನನ್ನ ಮನಸ್ಸಲ್ಲಿ ನಿನ್ನ ತೇಜೋ ರೂಪ ನನ್ನ ಭಕ್ತಿಯ ಹಾಡು ಓಂ ಸತ್ಯಮಾಯ ಬಂಧುನೆಟಾಂಬಡಿ ನಮಸ್ಕಾರ ಓಂ ಹರಿಯಸು ಆನಂದಿತನೇನಯ್ಯಪ್ಪ ಸ್ವಾಮಿ अन्नपूर्णेश्वरी मातावे अन्न ब्रह्मवे व्याटकोटि ब्रह्मांड नायकने अखंड ब्रह्मचारिये अन्नदान प्रभुवे माया मोहिनी शिवने धर्मदास्तावे ओम श्री स्वामिये ओम श्री स्वामिये ओम श्री स्वामिये ओम श्री हरिहर सुदनानंद चित्तनय्यप्प स्वामिये शरणय्यप्प ಈರುಮಡಿ ಕಟ್ಟಿ ಆದಮೇಲೆ ಈ ಥರ ಹಿಂದೆ ಹಿಂದೆ ಹೋಗುವ ಕ್ರಮ ಅಂತೆ. ನಾವು ದೇವಸ್ಥಾನದಲ್ಲಿ ಆದರೂ ಅಷ್ಟೇ ಹೀಗೆ ಬರ್ತೀವಿ ಅಲ್ವಾ.